ಗೈಸ್ ವೆಲ್ಕಮ್ ಟು ಮೈ ಮಿನಿ ಲಾಗ್. ನಾವಿವತ್ತು ಎನ್ ಸಿ ಸಿಗೆ ಪ್ರಾಕ್ಟೀಸ್ ಇತ್ತಂತ 4 o'clock ಎದ್ವಿ. 4:30 ಅಷ್ಟರಲ್ಲಿ ರೆಡಿಯಾಗಿ ಮತ್ತು ಹಿರಿಸಾವೆಗೆ ಹೊರಟ್ವಿ. ಹಿರಿಸಾವೆಗೆ ಹೋದರೆ ಅಲ್ಲಿ ಒಂದು ಬಸ್ಸು ಇಲ್ಲ, ಅಲ್ಲಿ ವೆಯ್ಟ್ ಮಾಡ್ಕೊತಿದ್ವಿ. ಅಲ್ಲಿ ಒಬ್ಬರು ಇಬ್ಬರು ಇದ್ದಾರೆ ಅಂಕಲ್, ಅದು ಬಿಟ್ಟರೆ ಇನ್ನೊಬ್ಬರು ಕೂಡ ಇರಲ್ಲ. ಫುಲ್ಲು ಭಯ ಆಗ್ತಿರುತ್ತೆ. ಬಟ್ ಇಬ್ಬರೇ ಇದ್ವಿ. ಅಲ್ಲಿಂದ ಬಸ್ ಹತ್ಕೊಂಡು ನನ್ನ ಫ್ರೆಂಡ್ ಸಿಕ್ಕಿದ್ಲು. ಅಲ್ಲಿ ಹಾಸನ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ನೆಕ್ಸ್ಟ್ ಕಾಲೇಜ್ಗೆ ಹೊರಟ್ವಿ. ಕಾಲೇಜಲ್ಲಿ ನೋಡಿದ್ರೆ ಅದೇ ಪ್ರಾಕ್ಟೀಸೇ ಮುಗಿಸ್ತಿದ್ದಾರೆ. ನೆಕ್ಸ್ಟ್ ಕಾಲೇಜ್ಗೆ ಹೋದ್ವಿ. ಕಾಲೇಜಲ್ಲಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸ್ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಬಸ್ ಸ್ಟ್ಯಾಂಡ್ ಹತ್ರ ಬರೋ ಅಷ್ಟರಲ್ಲಿ 2 o'clock ಆಗಿತ್ತು. 2 o'clockಗೆ ಮೇ ಬಿ ಸಿಗ್ಬೋದು ಬಸ್ ಅಂದ್ಬಿಟ್ಟು ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. NR ಸರ್ಕಲಲ್ಲಿ ಕೂಡ ಬಸ್ ಇರಲಿಲ್ಲ. ನೆಕ್ಸ್ಟು ಅಲ್ಲಿಂದ ನಾವು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಿದ್ವಿ. ಹಂಗೆ ಮಕ್ಕಳುಗಳೆಲ್ಲ ಆಟಾಡ್ತಿದ್ದೋ. ನಾವು ನಮ್ಮ ಸ್ವಲ್ಪ ಮೆಮೊರೀಸ್ನ ನೆನ್ಪು ಮಾಡಿಕೊಂಡು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಹೊಸ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ರಶ್ ಆಗಿತ್ತು. ಸೊ ಹೆಂಗೋ ಕಷ್ಟಪಟ್ಟು ಹತ್ತಿದ್ವಿ. ನಮಗೂ ಕೂಡ ಸೀಟ್ ಸಿಕ್ತು. ಹೆಂಗೋ ಸೀಟ್ ಸಿಕ್ಕಿದ್ರಿಂದ ಆರಾಮಾಗಿ ಕುತ್ಕೊಂಡು ಹೊರಟ್ವಿ. ಊರಿಗೆ ಹೋಗ್ತಿದ್ವಿ. ನೆಕ್ಸ್ಟ್ ಅಲ್ಲೇ ಕಡಲೆಕಾಯಿ ಮಾರಕ್ಕೆ ಬಂದರು. ಕಡಲೆಕಾಯಿ ತೊಗೊಂಡು ತಿಂದು ನೆಕ್ಸ್ಟ್ ನಾನು ಕಿಟಕಿ ಸೈಡ್ ಕುತ್ಕೊಂಡ್ಬಿಟ್ಟು ಹೆಂಗಾಗ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾನು ಊರಿಗೆ ಬಂದು ಹೊಟ್ಟೆ ಹಸಿತಿತ್ತಂತ ದೋಸೆ ಇತ್ತು, ದೋಸೆ ತೊಗೊಂಡು ತಿಂದು ನೆಕ್ಸ್ಟ್ ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಥ್ಯಾಂಕ್ ಯು.